ಆದ್ರೆ ಈಗ ಅದರಲ್ಲಿ ಪ್ರೀತಿ ನೋಡ್ತಾ ಇದ್ದೀನಿ. ಹಾಕು ಪುಟ್ಟಮ್ಮ. ಶಂಭು, ನೀನ್ ತುಂಬಾನೇ ಬದಲಾಗ್ಬಿಟ್ಟೆ ಕಣ. ಹುಡುಗಿರ್ ಬಲೆಗ್ ಬಿದ್ಮೇಲೆ ಬದಲಾಗದೆ ಇರ್ತಾರ. ಹುಡುಗಿ ದೊಡ್ಡ ಮನುಷ್ಯರ ಮನೆ ಮಗಳು ಅಂತ ಗೊತ್ತಾಯ್ತು. ನೀನ್ ಸ್ವಲ್ಪ ಹುಷಾರಾಗಿರಪ್ಪ. ನನಗೂ ಅದೇ ಭಯ ಕಣವ. ಮೋಸ ಆಗಲ್ಲ. ಹೊಂದ್ಕೊಂಡು ಬದುಕು ನಿಮ್ಗಳ ಮಧ್ಯೆ ಶಂಭು ಹೃದಯನ ಹಂಚ್ಕೊಂಡು ಬದುಕ್ತೀನಿ. ತುತ್ತು ಹಾಕಿ. ನಿನ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಕಣಮ್ಮ. ತಿನ್ನಮ್ಮ. ನಡೀರಾ? ಏನಾದರೂ ಮಾತಾಡು. ನೀನೇ ಮಾತಾಡು. ನನಗೆ ನಿನ್ನ ಮಾತು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸರಿ, ಏನು ಮಾತಾಡೋದು? ನಮ್ಮ ಮದುವೆ ಯಾವಾಗ? ಮುಹೂರ್ತ ಫಿಕ್ಸ್ ಆದಾಗ. ಆ ಮುಹೂರ್ತ ಯಾವಾಗ ಬರುತ್ತೆ? ನೀನು ಬಂದು ನಮ್ಮ ತಂದೆ ಹತ್ರ ಮಾತಾಡಿದಾಗ. ಸರಿ, ಯಾವಾಗ ಬರಲಿ? ನಾಳೆ. ಓಕೆ, ಬರಲಾ? ಶಂಭು, ಬಂದ್ಯಲ್ಲ, ಥ್ಯಾಂಕ್ಸ್. ಒಳಗಿದ್ದಾರೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ರಾಮನಾಥ್ ಯಾವತ್ತಿದ್ರು ನಂಬರ್ 1. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ನನ್ನ ಪ್ರೊಫೆಷನಲ್ಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ, ಆಗಲ್ಲ. ದಾಟ್ಸ್ ರಾಮನಾಥ್. ಓಕೆ, ಬಾಯ್. ನಮಸ್ಕಾರ ಸರ್. ಹೇ ಶಂಭು. ಸರ್ ನೀವಾ? ಹಾಂ, ನಾನೇ. ನಾನು ತಾನೇ ಹುಡ್ಕೊಂಬಂದಿದ್ದು. ನಿಮ್ಮನ್ನೇ. ಆದರೆ ಸಂಕೋಚ ಬೇಡ ಶಂಭು. ಮನುಷ್ಯನ ಕಷ್ಟ ಯಾವ ಬೇಕಾದ್ರೂ ಬರಬಹುದು. ಹೇಳು, ಎನಿ ಪ್ರಾಬ್ಲಮ್? ಕಷ್ಟ ಹೊತ್ಕೊಂಡು ನಾನು ಬಂದಿಲ್ಲ ಸರ್, ಇಷ್ಟಪಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಬೇಕಾಗಿಲ್ಲ, ಒಪ್ಪಿಗೆ ಬೇಕು. ಕೇಳು, ವಾಟ್ ಡು ಯು ವಾಂಟ್? ನೀನು ಕೇಳ್ತಾ ಇರೋದು ದೊಡ್ಡ ವಿಷಯ ಅಲ್ವಾ? ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಗುಡ್. ಹುಡುಗಿ ಯಾರು ಅಂತ ಹೇಳು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ನೀವೇ ಮಾಡಿಸ್ಬೇಕು ಸರ್. ನೋ ಪ್ರಾಬ್ಲಮ್. ಸಹನಾ. ಸಹನಾ? ವೆರಿ ಗುಡ್. ನಿನಗೊಂದು ವಿಷಯ ಗೊತ್ತಾ? ನನ್ನ ಮಗಳ ಹೆಸರು ಸಹನಾನೇ. ನನ್ನ ಮದುವೆ ಆಗ್ಬೇಕಾಗಿರೋದು ಅವಳೆ. ಹೇಯ್, ಜೋಕ್ ಮಾಡಬೇಡ. ಜೋಕ್ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವೇ ಇವಳು ತಂದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಆದರೆ ನನಗೆ BP ಜಾಸ್ತಿ ಆಯಿತು. ಇವಳು ಗ್ರೇಟ್ ಬಿಲ್ಡರ್ ರಾಮನಾಥ್ ಮಗಳು ಅಂತ ಗೊತ್ತಿದ್ದು ಸಂಬಂಧ ಕೇಳಕ್ಕೆ ಬಂದಿದೆಯಲ್ಲ, ನಿನಗೇನೋ ಯೋಗ್ಯತೆ ಇದೆ? ಯೋಗ್ಯತೆ? ಅವಳಿಡಕ್ಕೆ ಮನೆ ಇಲ್ಲದೆ ಇರ್ಬೋದು, ಆದರೆ ಮನಸ್ಸಿದೆ. ಸುತ್ತಾಡೋಕ್ಕೆ ಕಾರ್ ಇಲ್ಲದೆ ಇರ್ಬೋದು, ಅದಕ್ಕಿಂತ ಕಾಸ್ಟ್ಲಿಗಿರೋ ಬಸ್ ಇದೆ. ನನಗೆಲ್ಲ ಅವಳಿಗೆ ಪಿಜ್ಜಾ, ಬರ್ಗರ್ ಇದ್ಯಾವುದು ಕೊಡ್ಸಕ್ಕೂ ಆಗದೆ ಇರ್ಬೋದು. ರಾಗಿ ಮುದ್ದೆ ಬಸ್ಸಾರ್ಗಂತೂ ಏನು ಮೋಸ ಇಲ್ಲ. ಅದನ್ನು ತಿಳ್ಕೊಂಡು ಬದುಕಿರ್ಬೇಕು ಅಂತ ಹಣೆಯಲ್ಲಿ ಬರ್ದಿಲ್ಲ. ಅವಳಿಗಿಂತ ಒಂದು ಸ್ಟೇಟಸ್ ಇದೆ, ಕಲ್ಚರ್ ಇದೆ.
ನಿನ್ನಂತ ಅಡ್ರೆಸ್ ಅಪರಿಚಿತ ಕಳಿಸೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನೋಡು, ಪ್ರಾಣ ಕಾಪಾಡಿದ ನೆಪ ಇಟ್ಕೊಂಡು ಸಲಿಗೆ ತಗೋಬೇಡ. ನನ್ನ ಮಗಳ ಲೈಫ್ ವಿಷಯ ಬಂದರೆ ನನಗೆ ನನ್ನ ಪ್ರಾಣ ಮುಖ್ಯ ಅಲ್ಲ. ಮೈಂಡ್ ಇಟ್. ಇನ್ನು ನಾನು ಹೇಳ್ತೀನಿ, ನೀವ್ ಕೇಳಿ. ಟೋಟಲ್ ಹಿಸ್ಟ್ರಿಲಿ ಪ್ರೀತಿ ಮುಂದೆ ಸಮಾಜ ಸೆಲ್ಯೂಟ್ ಹೊಡೆದಿದೆ ಹೊರತು ಪ್ರೀತಿ ಯಾವತ್ತೂ ಸಮಾಜಕ್ಕೆ ಸರೆಂಡರ್ ಆಗಿಲ್ಲ. ನೋಡಿ, ಒಪ್ಪಿಗೆ ಕೊಟ್ರೆ ಅಕ್ಷತೆ ಕಾಳಾಕ್ಸ್ಕೊಂಡು ಕಾಲಿಗೆ ಬಿಡಿ. ಏಯ್, ನೀನ್ ಮಾತಾಡ್ತಾ ಇರೋದು ರಾಮನಾಥ್ ಮುಂದೆ. ರಾಮನೋ ರಾವಣನೋ ಶಂಭು ಡಿಸೈಡ್ ಮಾಡಿದ್ಮೇಲೆ ಅಷ್ಟೇ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಮ್ಮಿಬ್ರು ಮದುವೆ ಆಗಿರುತ್ತೆ. ಅದು ನೋಡಕ್ ನೀವು ಇರ್ತೀರಾ, ನಿಮ್ ಸ್ಟೇಟಸ್ ಇರುತ್ತೆ. ಅವನು ಹೊಡೆದು ಹೊರಗೆ ಹಾಕಿರೋ. ಶಂಭು ಮೇಲೆ ಮುಟ್ಟ. ಹೇಳಿದ್ರೆ ಅರ್ಥ ಆಗಲ್ವಾ? ಅರ್ಥ ಆಗಲ್ವಾ? ಲೇ, ಬಾರೋ ಬಾರೋ, ಬಾ ಬಾ. ಸಹನಾ, ನಿಮ್ಮಪ್ಪ ಹೇಳಿದ್ ನನಗೆ ಯಾಕೋ ಸರಿ ಅನ್ಸ್ತಾ ಇದೆ. ಏನ್ ಹೇಳ್ತಿದ್ಯಾ ಶಂಭು? ಹೌದು, ನೀನ್ ಬೆಳೆದ ರೀತಿನೇ ಬೇರೆ, ನಾನ್ ಬೆಳೆದ ರೀತಿನೇ ಬೇರೆ. ನಾನು ಹೇಗೆ ನಿನ್ ಸುಖವಾಗಿ ಇಟ್ಕೋತೀನಿ? ಅದಲ್ಲ ಬಿಡು, ನೀನ್ ಹೆಂಗ್ ನಾನು ನಂಬ್ಕೊಂಬಂದೆ? ನಮ್ಮ ಅಪ್ಪನ ಹತ್ರ ಇಲ್ಲದೆ ಇರೋ ಧೈರ್ಯ ತಾಕತ್ತು ನಿನ್ನ ಹತ್ರ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ನನ್ನ ಎಲ್ಲೇ ಕರ್ಕೊಂಡು ಹೋದ್ರು ಸಾಧ್ಯ ಅನ್ನೋ ನಂಬಿಕೆ ಇದೆ. ಏನಾಯ್ತು ಶಂಭು? ಏನ್ ಹೇಳ್ದೆ ನೀನು? ನಿನ್ಗೆ ಧೈರ್ಯ ತಾಕತ್ತು ಇದೆ ಅಂದೆ. ಮತ್ತೆ ನಾವೇ ಕೊಡೋಗ್ತಾ ಇದೀವಿ. ನನಗೆ ನನ್ನ ಮಗಳು ಬೇಕು ಅಷ್ಟೇ. ಆ ಶಂಭು ಸಿಕ್ಕರೆ ಹೊಡೆದು ಬಿಸಾಕಿ, ಎಷ್ಟು ಖರ್ಚು ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ಐ ಸೆಡ್ ಐ ಡೋಂಟ್ ಮೈಂಡ್. ಪೊಲೀಸ್ ಸ್ಟೇಷನ್, ರಾಮನಾಥ್ ಮಾತಾಡ್ತಾ ಇರೋದು. ನನ್ನ ಮಗಳನ್ನ ಯಾರೋ ಒಬ್ಬ ಕಿಡ್ನಾಪ್ ಮಾಡಿದ್ದಾನೆ. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವನು ಅರೆಸ್ಟ್ ಆಗ. ನಿಮ್ಮಂತ ಅಪ್ಪನ ಪಡೆಯಕ್ಕೆ ಇವಳು ತುಂಬಾ ಪುಣ್ಯ ಮಾಡಿದಾಳೆ. ನೀವೀಗ ನನ್ನನ್ನ ಕತ್ತರಿಸಾಕೋಷ್ಟು ಕೋಪದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ತೀರಾ? ನನಗೆ ಎದುರುಕೊಳ್ಳಕ್ ಬರಲ್ಲ. ಯಾಕಂದ್ರೆ ನನಗೆ ಹುಟ್ಟಾಗಿಂದ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಶಂಭು, ದಿ ಗ್ರೇಟ್ ಬಿಲ್ಡರ್ ರಾಮನಾಥ್ ಅವ್ರ ಮಗಳು ಓಡೋಗ್ ಮದುವೆ ಆದ್ಲು ಅನ್ನೋ ಪಟ್ಟ ನಿಮಗೆ ಬರಬಾರ್ದು. ನಿಮ್ಮಂತ ದುಡ್ಡಿರೋರ್ಗೆ ಗುಂಡಿಗೆ ತೋರಿಸ್ದೆ ಬೆನ್ ತೋರಿಸ್ದ ಅನ್ನೋ ಪಟ್ಟ ನನಗೂ ಬರಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀವೇ ನಿಂತು ಮದುವೆ ಮಾಡಬೇಕು. ಮಾಡ್ತೀರಾ? ಬರ್ತೀನಿ.
ರಾಮ ನಿಂತ್ಕೊಳಕ್ ಹೇಳಿ ಅವಳಿಗೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ತಂದೆಗಿಂತ ಕಂಡವನ್ನ ಹೆಚ್ಚಾಗ್ಬಿಡ್ನೆ ಇವಳಿಗೆ. For more updates, like, comment, subscribe to our channel.